ಎಚ್.ಡಿ. ಕುಮಾರಸ್ವಾಮಿ ಅವರ ಮನೆಯ ಬಳಿಯಲ್ಲಿ ಜೆಡಿಎಸ್ ಕಾರ್ಯಕರ್ತನ ಹೈಡ್ರಾಮಾ ನಡೆದಿದೆ. ಕುಮಾರಸ್ವಾಮಿ ಮಂಡ್ಯದಲ್ಲೇ ಸ್ಪರ್ಧೆ ಮಾಡಬೇಕು. ಎಚ್.ಡಿ. ಕುಮಾರಸ್ವಾಮಿಗಾಗಿ ಕೈ ಕೊಯ್ದುಕೊಂಡು ಕಾರ್ಯಕರ್ತ ಹೈಡ್ರಾಮಾ ಮಾಡಿರೋದಲ್ಲಿ ಅವರು ಬೇರೆಲ್ಲೂ ಸ್ಪರ್ಧೆ ಮಾಡಬಾರ್ದು ಅಥವಾ ಸುಮ್ಮನೆನೂ ಇರಬಾರ್ದು, ಅವರು ಮಂಡ್ಯದಿಂದನೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಕಾರ್ಯಕರ್ತನ ಆಗ್ರಹ. ಮಂಡ್ಯ ಮತ್ತು ಚನ್ನಪಟ್ಟಣ ಕಾರ್ಯಕರ್ತರ ನಡುವೆ ಸಾಕಷ್ಟು ವಾಗ್ವಾದ ನಡೆದಿದೆ. ಇಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿದ್ದಕ್ಕೆ ಚನ್ನಪಟ್ಟಣದ ಜನ ಸಿಟ್ಟಾಗ್ಬಿಟ್ಟಿದ್ದಾರೆ. ಇಲ್ಲ ಕುಮಾರಣ್ಣ ಈ ಕಡೆಯಿಂದನೇ ಸ್ಪರ್ಧೆ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿ ಮಂಡ್ಯದಿಂದ ಸ್ಪರ್ಧೆ ಮಾಡಿ ಎನ್ನುವ ವಿಷಯ ಇಟ್ಕೊಂಡು ಚನ್ನಪಟ್ಟಣದ ಜನ ಕೂಡ ಸಿಟ್ಟಾಗಿದ್ದಾರೆ. ನಿಖಿಲ್ ಅವರನ್ನು ಬೇಕಾದರೆ ಮಂಡ್ಯ ಕರ್ಕೊಂಡು ಹೋಗಿ, ಕುಮಾರಸ್ವಾಮಿ ಅವ್ರನ್ನ ಚನ್ನಪಟ್ಟಣ ಬಿಡಿಸಬೇಡಿ, ನೀವು ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಅವರನ್ನು ನಾವು ಬಿಟ್ಕೊಡಲ್ಲ ಅಂತ ಈ ಕಡೆಯಿಂದನೂ ಕೂಡ ಪಟ್ಟು ಹಿಡಿದಿದ್ದಾರೆ. ಇದೇ ವೇಳೆ ಕೈ ಕೊಯ್ದುಕೊಂಡಿದ್ದಾನೆ ಮಂಡ್ಯ ಜೆಡಿಎಸ್ ಕಾರ್ಯಕರ್ತ. ಜಿಪಿ ನಗರದ ಕುಮಾರಸ್ವಾಮಿ ಅವರ ಮನೆ ಬಳಿಯಲ್ಲಿ ಈ ಗದ್ದಲ ನಡೆದಿದೆ. ಅಣ್ಣ ಕುಮಾರಣ್ಣ ಮಂಡ್ಯದಿಂದ ಸ್ಪರ್ಧಿಸಬೇಕು, ಬರೀ ಟಿಕೆಟ್ ಮಾತ್ರ ಹಾಕ್ಲಿ, ಅಣ್ಣನ ಗೆಲ್ಲಿಸ್ತೀವಿ ನಾವು, ಅಣ್ಣನ ಗೆಲ್ಲಿಸ್ತೀವಿ, ಅಣ್ಣ ಸ್ಪರ್ಧಿಸಲೇಬೇಕು. ಇಲ್ಲ ನಿಖಿಲ್ ಅಣ್ಣ ನಿಂತ್ಕೋಬೇಕಿಲ್ಲ, ಕುಮಾರಣ್ಣ ನಿಂತ್ಕೋಬೇಕು. ಇಲ್ಲ ನಾನು ನಿಜವಾಗ್ಲೂ ಇದು ಇದು ನಮ್ ದೇವ್ರು, ಇದು ರಕ್ತ ಸುರಿಸ್ತೀವಿ. ನಾನು ಅಣ್ಣಗೋಸ್ಕರ ರಕ್ತ ಸುರಿಸ್ತೀವಿ. ಅಣ್ಣ ಗೆಲ್ಲೇಬೇಕು, ಅಣ್ಣ ಮಂಡ್ಯದಿಂದ ಸ್ಪರ್ಧಿಸಲೇಬೇಕು. ಅಣ್ಣ ಗೆಲ್ಲಿಸ್ತೀವಿ ನಾವು, ಅಣ್ಣನ ಗೆಲ್ಲಿಸ್ತೀವಿ, ಅಣ್ಣ ಸ್ಪರ್ಧಿಸಲೇಬೇಕು. ಇಲ್ಲ ನಿಖಿಲ್ ಅಣ್ಣ ನಿಂತ್ಕೋಬೇಕಿಲ್ಲ, ಕುಮಾರಣ್ಣ ನಿಂತ್ಕೋಬೇಕು. ಇಲ್ಲ ನಾನು ನಿಜವಾಗ್ಲೂ ಇದು ಇದು ನಮ್ ದೇವ್ರು, ಇದು ರಕ್ತ ಸುರಿಸ್ತೀವಿ. ನಾನು ಅಣ್ಣಗೋಸ್ಕರ ರಕ್ತ ಸುರಿಸ್ತೀವಿ. ಅಣ್ಣ ಗೆಲ್ಲೇಬೇಕು, ಅಣ್ಣ ಮಂಡ್ಯದಿಂದ ಸ್ಪರ್ಧಿಸಲೇಬೇಕು. ಅಣ್ಣ ಕುಮಾರಣ್ಣ ಮಂಡ್ಯದಿಂದ ಸ್ಪರ್ಧಿಸಲೇಬೇಕು, ಬರೀ ಟಿಕೆಟ್ ಮಾತ್ರ ಹಾಕ್ಲಿ, ಅಣ್ಣನ ಗೆಲ್ಲಿಸ್ತೀವಿ ನಾವು, ಅಣ್ಣನ ಗೆಲ್ಲಿಸ್ತೀವಿ, ಅಣ್ಣ ಸ್ಪರ್ಧಿಸಲೇಬೇಕು. ಇಲ್ಲ ನಿಖಿಲ್ ಅಣ್ಣ ನಿಂತ್ಕೋಬೇಕಿಲ್ಲ, ಕುಮಾರಣ್ಣ ನಿಂತ್ಕೋಬೇಕು. ಇಲ್ಲ ನಾನು ನಿಜವಾಗ್ಲೂ ಇದು ಇದು ನಮ್ ದೇವ್ರು, ಇದು ರಕ್ತ ಸುರಿಸ್ತೀವಿ. ನಾನು ಅಣ್ಣಗೋಸ್ಕರ ರಕ್ತ ಸುರಿಸ್ತೀವಿ. ಅಣ್ಣ ಗೆಲ್ಲೇಬೇಕು, ಅಣ್ಣ ಮಂಡ್ಯದಿಂದ ಸ್ಪರ್ಧಿಸಲೇಬೇಕು. ಅಣ್ಣ ಕುಮಾರಣ್ಣ ಮಂಡ್ಯದಿಂದ ಸ್ಪರ್ಧಿಸಲೇಬೇಕು, ಬರೀ ಟಿಕೆಟ್ ಮಾತ್ರ ಹಾಕ್ಲಿ, ಅಣ್ಣನ ಗೆಲ್ಲಿಸ್ತೀವಿ ನಾವು, ಅಣ್ಣನ ಗೆಲ್ಲಿಸ್ತೀವಿ, ಅಣ್ಣ ಸ್ಪರ್ಧಿಸಲೇಬೇಕು. ಇಲ್ಲ ನಿಖಿಲ್ ಅಣ್ಣ ನಿಂತ್ಕೋಬೇಕಿಲ್ಲ, ಕುಮಾರಣ್ಣ ನಿಂತ್ಕೋಬೇಕು. ಇಲ್ಲ ನಾನು ನಿಜವಾಗ್ಲೂ ಇದು ತಿಳಿಸ್ಕೊಳ್ಳಿಕ್ಕೆ ಇದೀಗ ಸ್ವಾಮಿ ಇದ್ದಾರೆ. ಸ್ವಾಮಿ, ಎಲ್ಲಿಗೆ ಬಂತು ಚನ್ನಪಟ್ಟಣ ವರ್ಸಸ್ ಮಂಡ್ಯ, ಕುಮಾರಣ್ಣ ನಮಗೆ ಬೇಕು ಅನ್ನೋ ಒಂದು ಜೆಡಿಎಸ್ ಕಾರ್ಯಕರ್ತರ ಫೈಟ್ ಅಂತ? ಇವತ್ತು ಲೋಕಸಭಾ ಚುನಾವಣೆಗೆ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಎಂಬ ಒತ್ತಾಯ ಮಾಜಿ ಸಿಎಂ ಕುಮಾರಸ್ವಾಮಿ ಮೇಲಿದೆ. ಒಂದು ಕಡೆ ನಿನ್ನೆ ಮಂಡ್ಯ ಜಿಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಜೆಸಿನಗರದ ನಿವಾಸಕ್ಕೆ ಬಂದಿದ್ರು. ಇಲ್ಲಿ ಮಂಡ್ಯ ಕ್ಷೇತ್ರದಿಂದ ನೀವು ಸ್ಪರ್ಧೆ ಮಾಡಲೇಬೇಕು ಎಂಬ ಒತ್ತಾಯವನ್ನ ಹಾಕಿದ್ರು. ಹಾಗಾಗಿ ಅದಕ್ಕೆ ನಿಮ್ಮ ಒತ್ತಾಯಕ್ಕೆ, ನಿಮ್ಮ ಒಂದು ವಿಶ್ವಾಸಕ್ಕೆ ನಾನು ಒಳ್ಳೆ ಉತ್ತರ ಕೊಡ್ತೀನಿ, ನನಗೂ ವಿಶ್ವಾಸ ಇದೆ ಎಂಬ ಭರವಸೆಯನ್ನ ಕೊಟ್ಟು ಕಳಿಸಿದ್ರು. ಆದ್ರೆ ಇವತ್ತು ಮತ್ತೆ ಚನ್ನಪಟ್ಟಣದ ಕಾರ್ಯಕರ್ತರು, ಜೆಡಿಎಸ್ ನ ಕಾರ್ಯಕರ್ತರು, ಮುಖಂಡರು ಕುಮಾರಸ್ವಾಮಿ ಅವರ ಮುಖಂಡರು ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಆಗಮಿಸಿದರೆ ಸಾಕಷ್ಟು ಕಾಲ ಒಂದು ಚರ್ಚೆ ಮಾಡ್ತಾರೆ. ಅಂದ್ರೆ ಮಂಡ್ಯದಿಂದ ಸ್ಪರ್ಧೆ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ. ಪ್ರತಿಯೊಬ್ಬ ಕಾರ್ಯಕರ್ತರ ಮತ್ತು ನಾಯಕರ ಒಂದು ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ. ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕಾ ಅಥವಾ ಬೇಡವಾ, ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳ ಬೇಕಾಗಿದೆ, ಅತ್ಯವಶ್ಯಕವಾಗಿದೆ. ಹಾಗಾಗಿ ನಿಮ್ಮ ಅಭಿಪ್ರಾಯಗಳನ್ನ ಪಡೆದು ನಂತರ ನಾನು ನಿರ್ಧಾರ ಮಾಡ್ತೇನೆ ಎಂಬ ಕಾರ್ಯಕರ್ತರ ಜೊತೆ ಸಭೆಯನ್ನು ನಡೆಸ್ತಾರೆ. ಸುಮಾರು ಒಂದೂವರೆ ಗಂಟೆಗಳ ಕಾಲ ಚನ್ನಪಟ್ಟಣ ಕಾರ್ಯಕರ್ತರ ಜೊತೆ ಒಂದು ಸಮಾಲೋಚನೆ ನಡೆಸ್ತಾರೆ. ಆ ಸಮಾಲೋಚನೆ ನಡೆದರೂ ಕೂಡ ಜೆಡಿಎಸ್ ಅಂದ್ರೆ ಚನ್ನಪಟ್ಟಣದಿಂದ ನೀವು ಮಂಡ್ಯದಿಂದ ಸ್ಪರ್ಧೆ ಮಾಡಬಾರ್ದು ಅನ್ನುವ ಒಂದು ಒತ್ತಾಯ ಕಾರ್ಯಕರ್ತರಿಂದ ಕೇಳಿಬರ್ತಾ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಮತ್ತೊಂದು ಗೊಂದಲದ ಗೂಡಾಗ್ತಾ ಇದೆ. ಕುಮಾರಸ್ವಾಮಿ ಅವರ ಸ್ಪರ್ಧೆ ಅಂದ್ರೆ ಒಂದು ಕಡೆ ಮಂಡ್ಯದಿಂದ ಸ್ಪರ್ಧೆ ಮಾಡೋಕ್ಕೆ ಸಿದ್ಧತೆಗಳು, ಮಂಡ್ಯ ಜಿಲ್ಲಾ ನಾಯಕರ ಹಾಗೂ ಮಂಡ್ಯ ಕಾರ್ಯಕರ್ತರ ಮುಖಂಡರ ಒತ್ತಾಯ, ಮತ್ತೊಂದು ಕಡೆ ಚನ್ನಪಟ್ಟಣ ಬಿಟ್ಟು ಹೋಗಬಾರ್ದು ಎಂಬ ಒತ್ತಾಯ. ಇವು ಎರಡೂವರ ನಡುವೆ ಕುಮಾರಸ್ವಾಮಿ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಕಾರ್ಯಕರ್ತರು ನೇರವಾಗಿ ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರ ಸೇವೆ ಸಾಕಷ್ಟಿದೆ ಚನ್ನಪಟ್ಟಣಕ್ಕೆ, ಹಾಗಾಗಿ ಮಂಡ್ಯಕ್ಕೆ ಹೋಗಬಾರ್ದು, ಚನ್ನಪಟ್ಟಣದ ಉಳ್ಕೋಬೇಕು, ಅವರು ನಮ್ಮ ನಾಯಕರಾಗಿರಲೇಬೇಕು ಎಂಬ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಚನ್ನಪಟ್ಟಣದಿಂದ ಮಂಡ್ಯ ಹೋದ್ರೆ ನಮಗೆ ವಿಷ ಕೊಟ್ಟು ಹೋಗ್ಲಿ, ಅವರು ನಮ್ಮನ್ನ ಬಿಟ್ಟು ಅವರು ಹೋಗಬಾರ್ದು ಎಂಬ ಒತ್ತಾಯವನ್ನು ಕೂಡ ಕುಮಾರಸ್ವಾಮಿ ಮೇಲೆ ಆಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಮಂಡ್ಯ ಕಾರ್ಯಕರ್ತರು ಕೂಡ ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲಿ ಅನ್ನೋ ವಿಚಾರವನ್ನ ಪದೇ ಪದೇ ಹೇಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಮಂಡ್ಯದಿಂದ ಕುಮಾರಸ್ವಾಮಿ ಅವರ ಸ್ಪರ್ಧೆ ಸಾಕಷ್ಟು ಗೊಂದಲ ಇದೆ. ಕಾರ್ಯಕರ್ತರಲ್ಲೂ
ಕ್ಷೇತ್ರದಲ್ಲೂ ಕೂಡ ಒಂದು ಕಡೆ ಸ್ಪರ್ಧೆ ಮಾಡಬೇಕು, ಮತ್ತೊಂದು ಕಡೆ ಕ್ಷೇತ್ರ ಬಿಟ್ಟು ಹೋಗಬಾರ್ದು ಎಂಬ ವಿಚಾರಕ್ಕೆ ಇನ್ನೊಂದಿಷ್ಟು ಗೊಂದಲ ಕೂಡ ಇರುವಂಥದ್ದು. ರಮಾಕಾಂತ್. ಥ್ಯಾಂಕ್ ಯು ಸ್ವಾಮಿ.